ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ. ಏನು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇತ್ತೀಚೆಗೆ ಮೋದಿ ಸರ್ಕಾರ ಬಂದ ನಂತರ ಇಡೀ ಭಾರತ ದೇಶ ಒಂದು ಸುಧಾರಣೆ ಹಂತದಲ್ಲಿ ಪ್ರಗತಿಯಲ್ಲಿ ಸಾಗಿಸ್ತಾ ಇದೆ. ಆ ಒಂದು ಸಂಪುಟ ಸಚಿವದ ಒಂದು ನಿರ್ಧಾರ ಪ್ರಕಾರ ಒಂದು ದೇಶ ಒಂದು ಚುನಾವಣೆ, ಈ ಒಂದು ದೇಶ ಒಂದು ಚುನಾವಣೆ ಯಾವುದು ಮಹತ್ವದ ನಿರ್ಧಾರ ಇದು. ಇದರಿಂದ ಸಾಕಷ್ಟು ರೀತಿಯಲ್ಲಿ ಖರ್ಚು ವೆಚ್ಚ ಉಳಿತಾಯವಾಗಲಿದೆ. ಜೊತೆಗೆ ರಾಜ್ಯದ ಚುನಾವಣೆ ಬೇರೆ, ದೇಶದ ಚುನಾವಣೆ ಬೇರೆ ನಡೆಯೋದರಿಂದ ಚುನಾವಣೆ ಖರ್ಚು ಜಾಸ್ತಿ ಬರ್ತದೆ. ಎರಡನೇದಾಗಿ ಸಿಬ್ಬಂದಿ ಕೊರತೆಯೂ ಆಗುತ್ತದೆ. ಜೊತೆಗೆ ದೇಶಕ್ಕೆ ನಷ್ಟ ಆಗ್ತದೆ. ಈ ಎಲ್ಲ ಒಂದು ಹಿತದೃಷ್ಟಿಯಿಂದ ಏನು ಪ್ರಪ್ರಥಮವಾಗಿ ಒಂದು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಯನ್ನು ಮೋದಿ ಸರ್ಕಾರ ಮಾಡುತ್ತಿರೋದು ಸ್ವಾಗತಾರೆ. ಅದಕ್ಕೂ ನೀವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಒಂದೇ ಸಲ ಇಡೀ ದೇಶದಲ್ಲಿ ಅಂದ್ರೆ ಒಂದು ದೇಶ ಒಂದು ಚುನಾವಣೆ ಅರ್ಥ ಲೋಕಸಭಾ ಚುನಾವಣೆ ಮತ್ತು ವಿಧಾನಸಭಾ ಚುನಾವಣೆ ಒಂದೇ ಕಾಲದಲ್ಲಿ ಒಂದು ವೇಳೆ ಚುನಾವಣೆ ನಡೆದರೆ ಸಾಕಷ್ಟು ರೀತಿಯಲ್ಲಿ ಚುನಾವಣೆ ಖರ್ಚು ಉಳಿತಾಯ ಆಗಲಿದೆ ಮತ್ತು ಚುನಾವಣೆ ಸಿಬ್ಬಂದಿಗಳನ್ನು ಉಳಿತಾಯ ಆಗಲಿದೆ. ಜೊತೆಗೆ ಜನರಿಗೂ ಅನುಕೂಲ ಆಗುತ್ತದೆ. ಎರಡೆರಡು ಸಲ ಚುನಾವಣೆ ಹೋಗಬೇಕು, ಅವರು ಮತದಾನ ಇದು ಮಾಡಬೇಕು, ಮತ್ತು ಯಾರು ಚುನಾವಣೆ ನಿಲ್ಲುವಂಥ ವ್ಯಕ್ತಿಗಳು ಇರ್ತಾರೆ ಅವ್ರಿಗೂ ಸ್ವಲ್ಪ ಸಮಯಾವಕಾಶ ಸಿಗ್ತದೆ. ದೇಶ ಸುಭದ್ರ ಆಗ್ತದೆ ಅಂತಂಬುದು ನಮ್ಮದು ಅಪೇಕ್ಷೆ ಅನಿಸಿಕೆ. ಹೇಳಿ ಸರ್, ಇವಾಗ ಕೇಂದ್ರ ಸರ್ಕಾರದವರು ಒಂದು ದೇಶ ಒಂದು ಚುನಾವಣೆ ಅಂತ ಜಾರಿಗೆ ತೊಗೊಂಬರ್ತಿದ್ದಾರೆ. ಏನಿದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅಂದರೆ ಇದು ಉತ್ತಮವಾದಂಥದ್ದು. ಒಂದು ದೇಶ ಒಂದು ಚುನಾವಣೆ, ಎಲ್ಲರಿಗೂ ಸಮಬಲ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎನ್ನುವಂತೆ ಮೋದಿಜಿಯವರು ಮಾಡಿರುವಂಥ ಇದು ಒಂದು ಕಾರ್ಯವೇನಿದೆ ತುಂಬ ಶ್ಲಾಘನೀಯವಾದದ್ದು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಇವಾಗ ಸಾಕಷ್ಟು ರಾಜ್ಯದಲ್ಲಿರುವಂಥ ಸ್ಥಳೀಯ ಸರ್ಕಾರಗಳು ಇದನ್ನು ವಿರೋಧ ಮಾಡ್ತಿದ್ದೇವೆ. ಏನಿದ್ರ ಬಗ್ಗೆ ತಾವು ವಿರೋಧ ಅವರ ಅನುಕೂಲ ತಕ್ಕಂತೆ ವಿರೋಧ ಮಾಡ್ತಾ ಇದ್ದಾರೆ. ಅವರು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕಂತ ಮೋದಿಜಿಯವರು ಯಾವ ರೀತಿ ಹೊರಟಿದ್ದಾರೆ, ಇವರು ಮಾಡಬಾರ್ದು, ಇದೇ ರೀತಿ ನಡೀಲಿ ಮುಂದೆ ಅನ್ನುವಂಥ ವಿಷಯದಿಂದ ಅವರು ಈ ಒಂದು ಚುನಾವಣೆಯನ್ನು ಬೇಡ ಅಂತ ಇದ್ದಾರೆ. ಏನಾಗ್ಬೋದು ಒಂದು ದೇಶ ಒಂದು ಚುನಾವಣೆ ಅಂತ ಜಾರಿಗೆ ತೊಗೊಂಬಂದರೆ ಮುಂದೆ ಎಲೆಕ್ಷನ್ ಯಾವ ರೀತಿಯಾಗಿ ನಡೀತದೆ? ಎಲೆಕ್ಷನ್ ಎಲ್ಲರಿಗೂ ಸಮಬಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ಸಲ ಚುನಾವಣೆ ಆಗೋದ್ರಿಂದ ಎಲ್ಲ ಇವರು ಹೇಳಿದಂತೆ ಎಲ್ಲ ಉಳಿತಾಯವಾಗಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.